ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದ. ಹಾ ಹಾಕೋತೇನೆ. ಶೋಭಾ ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ನಮಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತಾರ್ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕಿತ್ತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸೋಣ. ನಾವೀಗ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಸತ್ಯ ಪಯಣ ಅಂತಕ್ಕಂಥ ಪುಸ್ತಕವನ್ನ ಪರಿಚಯ ಮಾಡ್ತಾ ಇದ್ವಿ. ಶ್ರೀಮತಿ ರೂಪಾ ವೆಂಕಟೇಶ್ ಅವರು ಬರೆದಿರ್ತಕ್ಕಂಥ ಸತ್ಯ ಪಯಣ ಅಂತಕ್ಕಂಥ ಒಂದು ಪುಸ್ತಕ. ಇದು ಕೂಡ ಆತ್ಮದ ಪಯಣವನ್ನ ಕುರಿತಂತೆ, ಈ ಭೂಮಿಯ ಮೇಲೆ ಆತ್ಮದ ಒಂದು ಬದುಕನ್ನ ಕುರಿತಂತೆ, ಆತ್ಮ ತನ್ನ ದೇಹ ತ್ಯಾಗ ಮಾಡಿದ ಮೇಲೆ ಯಾವ ರೀತಿಯ ಒಂದು ಪರಿಸ್ಥಿತಿ ಇರುತ್ತೆ ಅಂತಕ್ಕಂಥ ಎಲ್ಲ ಸಂಗತಿಗಳನ್ನ ಭೃಗು ಮಹರ್ಷಿಗಳು ಮತ್ತು ಅತ್ರಿ ಮಹರ್ಷಿಗಳು ವಿವರವಾಗಿ ತಿಳಿಸಿರ್ತಕ್ಕಂತಹ ಒಂದು ವಿವರಣೆ ಈ ಪುಸ್ತಕೆಯಲ್ಲಿ ಇದೆ. ನಾವು ಯಾವ ರೀತಿ ಆತ್ಮ ಮಾನವ ಜನ್ಮಗಳಲ್ಲಿ ಬಂದ ನಂತರನೇ ಅದಕ್ಕೆ ತಾನು ಆತ್ಮಸ್ವರೂಪಿ, ತನ್ನ ಶಕ್ತಿ ಏನು ಅನ್ನೋದರ ಒಂದು ಅರಿವು ಆಗುತ್ತೆ. ಆತ್ಮ ಮೊದಲು ತಮೋ ಗುಣ, ರಜೋಗುಣ ಮತ್ತು ಸಾತ್ವಿಕ ಗುಣಗಳ ಅಡಿಯಲ್ಲಿ ಪಯಣವನ್ನ ಮುಂದುವರಿಸುತ್ತೆ. ತಮೋ ಗುಣ ಅಂತಂದ್ರೆ ನೀಚ ಪ್ರವೃತ್ತಿಯ ಜೀವನ ಕ್ರಮ, ರಜೋಗುಣ ಅಂತಂದ್ರೆ ಅರಿಷಡ್ ವರ್ಗಗಳಿಂದ ಕೂಡಿರ್ತಕ್ಕಂಥ ಜೀವನ ಕ್ರಮ, ಸಾತ್ವಿಕ ಗುಣ ಅಂತಂದ್ರೆ ಉತ್ತಮ ಮಟ್ಟದ ಜೀವನ ಕ್ರಮ. ಸೊ ಇವೆಲ್ಲವುಗಳನ್ನ ದಾಟಿ ಹೋಗ್ಬೇಕು ಅಂತಂದ್ರೆ ಹಲವು ಜನ್ಮಗಳನ್ನ ತೆಗೆದುಕೊಳ್ಳಲೇಬೇಕು. ಪ್ರಾರಂಭದಲ್ಲಿ ಈ ರಜೋಗುಣ, ತಮೋ ಗುಣಗಳನ್ನ ದಾಟಿ ಆದ ನಂತರವೇ ನಾವು ಸಾತ್ವಿಕ ಗುಣಗಳನ್ನ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಎಲ್ಲ ಒಂದು ಸಾತ್ವಿಕ ಗುಣದಲ್ಲಿ ಪಾತ್ರ ಮಾಡುವಾಗ ಮಾತ್ರ ಆ ಲೆಕ್ಕದ ಕರ್ಮದ ಲೆಕ್ಕ ಚುಕ್ತ ಆಗುತ್ತೆ, ಅಥವಾ ಕರ್ಮದ ಲೆಕ್ಕದಲ್ಲಿ ಸಾಕಷ್ಟು ಬಿಡುಗಡೆ ಹೊಂದಿರತಕ್ಕಂಥ ಅನುಭವ ಆಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಜೊತೆಗೆ ಈ ಸತ್ಯ ಸ್ವರೂಪದ ಬಗ್ಗೆ ತಿಳಿದುಕೊಳ್ತಕ್ಕಂಥ ಒಂದು ಹಂಬಲವೂ ಕೂಡ, ನಾವು ಯಾವಾಗ ಸಾತ್ವಿಕ ಗುಣವನ್ನ ಅಳವಡಿಸ್ಕೊಳ್ತೀವೋ, ಸಾತ್ವಿಕ ಮನೋಭಾವವನ್ನ ಅಳವಡಿಸ್ಕೊಳ್ತೀವೋ, ಆಗ ನಮಗೆ ಈ ಒಂದು ಹಂಬಲ ಉಂಟಾಗತ್ತೆ. ಈ ಸತ್ಯ ಸ್ವರೂಪವನ್ನ ತಿಳ್ಕೋಬೇಕು. ಆತ್ಮ ಅಂದ್ರೆ ಏನು, ನಾವು ಯಾಕೆ ಈ ಭೂಮಿಗೆ ಬಂದಿದ್ದೇವೆ, ನಾವು ಬಂದ ಉದ್ದೇಶ ಏನು ಅಂತಕ್ಕಂಥ ಎಲ್ಲ ಸಂಗತಿಗಳನ್ನ ತಿಳಿದುಕೊಳ್ಳುವ ಸಲುವಾಗಿ ನಮಗೆ ಆ ರೀತಿ ಹಂಬಲಿಕೆ ಆಗತ್ತೆ. ಅದೆಲ್ಲ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಮತ್ತೆ ಧ್ಯಾನ ಮಾರ್ಗದಲ್ಲಿ ನಾವು ಬರಬೇಕು ಅಂತಕ್ಕಂಥ ಸಂಗತಿಯನ್ನ ಇಲ್ಲಿ ಹೇಳ್ತಾರೆ. ಎಷ್ಟು ಜನ್ಮಗಳಲ್ಲಿ ನೀವು ಜನ್ಮ ತೆಗೆದುಕೊಂಡಿದ್ದೀರಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಎಷ್ಟು ಪ್ರಮಾಣದಲ್ಲಿ ನೀವು ಸತ್ಯದ ಅನ್ವೇಷಣೆಯಲ್ಲಿ ತೊಡಗಿರುವಿರಿ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಷಯ ಅಂತ ಹೇಳ್ತಾರೆ. ಈಗ ನೀವಂತೂ ಸತ್ಯ ಅನ್ವೇಷಣೆಯಲ್ಲಿ ಕೊಂಡಿದ್ದೀರಿ ಅನ್ನೋದು ಸ್ಪಷ್ಟ ಆಗುತ್ತೆ. ಯಾಕಂತಂದ್ರೆ ಈ ಪುಸ್ತಕವನ್ನ ಓದ್ತಾ ಇದ್ದೀರಿ. ಇಲ್ಲದೆ ಹೋಗಿದ್ರೆ, ಸತ್ಯಾನ್ವೇಷಣೆಯಲ್ಲಿ ನೀವು ತೊಡಗಿರದೇ ಇದ್ರೆ ಈ ಪುಸ್ತಕವನ್ನ ಓದ್ಲಿಕ್ಕೆ ನಿಮ್ಗೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಅದರಿಂದ ಈ ಸತ್ಯದ ಅನ್ವೇಷಕರು, ನೀವು ನಿಜವಾಗಿ ಸತ್ಯದ ಅನ್ವೇಷಕರಾಗಿದ್ರೆ ಸಾಧನಾ ಪಥದಲ್ಲಿ ಮುನ್ನಡೆಯುವ ಒಂದು ಇಚ್ಛೆ ನಿಮ್ಗೆ ಇತ್ತು ಅಂತಂದ್ರೆ ನಮ್ಮೊಂದಿಗೆ ಬನ್ನಿ ಅಂತಕ್ಕಂಥ ಒಂದು ಆಹ್ವಾನವನ್ನ ಇಲ್ಲಿ ಋಷಿ ಮಹರ್ಷಿಗಳು ಕೊಡ್ತಾರೆ. ಮುಂದೆ ಈ ತಮೋ ರಜೋ ಗುಣಗಳನ್ನ ದಾಟಿ ಸಾತ್ವಿಕ ಗುಣದ ಸ್ಥಿತಿಯಲ್ಲಿಯೂ ಹೆಚ್ಚಿನ ಜ್ಞಾನವನ್ನ ಪಡೆದು ಮುಂದಿನ ಸ್ಥಿತಿಯತ್ತ ಹೆಜ್ಜೆಯನ್ನ ಇಡುತ್ತಿರುವಿರಿ. ತಮೋ ಗುಣ, ರಜೋ ಗುಣಗಳನ್ನ ದಾಟಿ ಸಾತ್ವಿಕ ಗುಣದ ಸ್ಥಿತಿಯಲ್ಲಿ ನಾವು ಹೆಚ್ಚಿನ ಜ್ಞಾನವನ್ನ ಪಡೆದು ಮುಂದಿನ ಒಂದು ಹೆಜ್ಜೆಯನ್ನ ನಾವು ಇಡ್ತಾ ಇದ್ದೀವಿ. ಭೌತಿಕ ಜಗತ್ತಿನ ಆಚೆ ಅನೇಕ ಜ್ಞಾನವಿದೆ. ಜ್ಞಾನ ಅಂತಕ್ಕಂಥದ್ದು ಕೇವಲ ಭೌತಿಕ ಜಗತ್ತಿಗೆ ಮಾತ್ರ ಸೀಮಿತ ಆಗಿಲ್ಲ, ಅದರ ಆಚೆಯೂ ಕೂಡ ಬಹಳಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನವಿದೆ, ಸತ್ಯವಿದೆ. ಭೌತಿಕ ಜಗತ್ತಿನ ಆಚೆಯ ಸತ್ಯಗಳನ್ನ ತಿಳಿಲಿಕ್ಕೆ ಭೌತಿಕ ಜಗತ್ತನ್ನ ತ್ಯಜಿಸ್ತಕ್ಕಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ.
ಈ ಒಂದು ಭೌತಿಕ ಜಗತ್ತಿನ ಆಚೆಗೆ ಇರ್ತಕ್ಕಂತಹ ಸತ್ಯವನ್ನ ತಿಳಿಬೇಕಾದ್ರೆ, ಆ ಜ್ಞಾನವನ್ನ ತಿಳಿಬೇಕಾದ್ರೆ ನಾವು ಭೌತಿಕ ದೇಹವನ್ನ ತ್ಯಾಗ ಮಾಡ್ಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ. ನಿಮ್ಮನ್ನು ನೀವು ಪ್ರಜ್ಞಾ ಮಟ್ಟದಲ್ಲಿ ಅಲೌಕಿಕ ಜಗತ್ತಿನೊಂದಿಗೆ ಶ್ರುತಿಗೊಳಿಸಿಕೊಂಡರೆ ಮಾತ್ರ ಸಾಕು. ನಿಮ್ಮನ್ನು ನೀವು ಶ್ರುತಿಗೊಳಿಸಿಕೊಳ್ಳಲು ಸಾಕಷ್ಟು ಧ್ಯಾನ ಸಾಧನೆ ಅಗತ್ಯವಾಗಿದೆ ಅಂತ ಹೇಳ್ತಾರೆ. ಈ ಜ್ಞಾನವನ್ನ ಪಡೆಯೋದಕ್ಕೆ ಭೌತಿಕ ಜಗತ್ತನ್ನ ತ್ಯಜಿಸುವ ಅಗತ್ಯ ಇಲ್ಲ. ಈ ಭೌತಿಕ ಜಗತ್ತಿನಲ್ಲಿ ಇದ್ದುಕೊಂಡೇ ಆ ಅಲೌಕಿಕವಾಗಿರ್ತಕ್ಕಂತಹ ಜಗತ್ತಿನ ಜೊತೆಗೆ ನಿಮ್ಮನ್ನ ನೀವು ಶ್ರುತಿಗೊಳಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನಿಮ್ಮನ್ನ ನೀವು ಶ್ರುತಿಗೊಳಿಸಿಕೊಳ್ಬೇಕು ಅಂತಂದ್ರೆ ಮತ್ತೆ ಧ್ಯಾನದ ಮೊರೆ ಹೋಗಬೇಕು. ಧ್ಯಾನ ಸಾಧನೆಯ ಅಗತ್ಯ ಇದೆ. ಧ್ಯಾನ ಸಾಧನೆಯಿಂದ ನಿಮ್ಮ ಸ್ಥಿತಿ ಉತ್ತಮವಾಗ್ತದ. ಧ್ಯಾನ ಸಾಧನೆಯಿಂದ ನಿಮ್ಮ ಕರ್ಮಗಳ ಪೊರೆ ಕಳಚಿ ಹೋಗ್ತದ ಅಂತಕ್ಕಂಥ ಮಾತುಗಳನ್ನ ಇಲ್ಲಿ ಹೇಳ್ತಾರೆ. ನಮ್ಮೊಂದಿಗೆ ಶ್ರುತಿಗೊಳಿಸಿಕೊಳ್ಳಲು ಸುಲಭ ಉಪಾಯ ಅಂತ ಹೇಳ್ತಾರೆ. ಹೀಗೆ ನಿರಂತರ ಧ್ಯಾನ ಸಾಧನೆಯಿಂದ ಸಾತ್ವಿಕ ಗುಣದ ಸ್ಥಿತಿಗಿಂತ ಮೇಲ್ಮಟ್ಟದ ನಿರ್ಗುಣ ಸ್ಥಿತಿಯನ್ನು ಪ್ರವೇಶಿಸುತ್ತೀರಿ. ಈ ನಿರಂತರ ಒಂದು ಧ್ಯಾನ ಸಾಧನೆಯನ್ನ ಮಾಡಿದಾಗ, ಪ್ರತಿನಿತ್ಯ ಧ್ಯಾನ ಸಾಧನೆಯನ್ನ ನಾವು ಮಾಡಿದಾಗ, ಯಾವ ನಿರೀಕ್ಷೆನೂ ಇಲ್ಲದೇನೆ, ಯಾವುದ ಪ್ರತಿಫಲನೂ ಇಲ್ಲದೇನೆ ನಾವು ಒಂದು ವೇಳೆ ಧ್ಯಾನದ ಒಂದು ಸಾಧನೆಯನ್ನ ಮಾಡಿದ್ವಿ ಅಂತಂದ್ರೆ ಈ ಒಂದು ಸಾತ್ವಿಕ ಗುಣಕ್ಕಿಂತ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ, ಅದಕ್ಕಿಂತ ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ನಿರ್ಗುಣ ಸ್ಥಿತಿಯನ್ನ ನಾವು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಾತ್ವಿಕ ಗುಣದ ಸ್ಥಿತಿಯನ್ನು ಪ್ರವೇಶಿಸುವವರೆಗೂ ನಿಮ್ಮನ್ನು ನೀವು ಅರಿಯುವ ಗೋಜಿಗಾಗ್ಲಿ ಅಥವಾ ಶರೀರದಿಂದ ಹೊರತಾದವನೆಂದು ಎಂದಿಗೂ ನೀವು ಭಾವಿಸುವುದಿಲ್ಲ. ಎಲ್ಲಿವರೆಗೆ ನೀವು ಸಾತ್ವಿಕ ಗುಣದವರು ಆಗ್ಲಿಕ್ಕೆ ಆಗೋದಿಲ್ವೋ ಅಲ್ಲಿವರೆಗೆ ನಿಮ್ಮನ್ನು ನೀವು ಅರಿತಕ್ಕಂತಹ ಗೋಜಿಗೆ ನೀವು ಹೋಗೋದಿಲ್ಲ. ಅಥವಾ ಶರೀರ ಬೇರೆ ನಾನು ಬೇರೆ ಅಂತಕ್ಕಂಥದ್ದು, ನಾನೇ ಶರೀರ ಅಂತಕ್ಕಂಥ ಒಂದು ಭಾವನೆಯಿಂದ ನೀವು ಇರ್ತೀರಿ. ಶರೀರ ಹಾಗೂ ಮನಸ್ಸಿನ ಭಾವದಲ್ಲಿ ನೀವು ಅಭಿನಯ ಮಾಡ್ತಾ ಇರ್ತೀರಿ ಅಂತಕ್ಕಂಥ ಸಂಗತಿಯನ್ನು ಹೇಳ್ತಾರೆ. ಸಾತ್ವಿಕತೆಗೆ ಅಡಿ ಇಟ್ಟು ಬಳಿಕ ನಿಮ್ಮಲ್ಲಿನ ಸುಪ್ತವಾಗಿದ್ದ ಚೇತನದ ಅಲೆಗಳು ಜಾಗೃತಗೊಳ್ಳುತ್ತವೆ. ಯಾವಾಗ ನೀವು ಸಾತ್ವಿಕತೆಯೆಡೆಗೆ ಹೆಜ್ಜೆಯನ್ನ ಇಡ್ತೀರೋ ಆಗ ನಿಮ್ಮಲ್ಲಿ ಸುಪ್ತವಾಗಿರ್ತಕ್ಕಂಥ ಎಲ್ಲ ಗುಣಗಳು ನಿಮ್ಮಲ್ಲಿ ಎಲ್ಲ ಚೇತನ ಇರುತ್ತೆ. ಯಾಕಂದ್ರೆ ಆತ್ಮ ಸ್ವರೂಪಿಗಳಂದ್ರೆ ಆ ಪರಮಾತ್ಮನ ಸ್ವರೂಪಿಗಳು. ಮೂಲ ರೂಪದಲ್ಲಿ ಆ ಪರಮಾತ್ಮನಿಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟೇ ಶಕ್ತಿ ಆತ್ಮಕ್ಕೂ ಇರುತ್ತೆ. ಆದ್ರೆ ಅದರ ತಿಳುವಳಿಕೆ ಇರೋದಿಲ್ಲ, ಅದು ಜಾಗೃತ ಆಗಿರೋದಿಲ್ಲ, ಅದು ಸುಪ್ತವಾಗಿ ನಮ್ಮಲ್ಲಿ ಇರುತ್ತೆ. ಯಾವಾಗ ನಾವು ಈ ಜಾಗೃತಿಗೆ ಬರ್ತೀವಿ, ಯಾವಾಗ ನಾವು ಸಾಧನೆಯ ಪಥಕ್ಕೆ ಬರ್ತೀವೋ ಆಗ ನಮ್ಮಲ್ಲಿ ಸುಪ್ತವಾಗಿರ್ತಕ್ಕಂಥ ಚೇತನದ ಅಲೆಗಳು ಜಾಗೃತ ಆಗ್ತಾವು. ತಮೋ ರಜೋ ಗುಣಗಳಲ್ಲಿನ ಅನುಭವಗಳನ್ನ ಪ್ರಾಪ್ತಿ ಮಾಡಿಕೊಳ್ಳಲು ಚೇತನವು ಸುಪ್ತಗೊಂಡಿರುವುದು ಅವಶ್ಯಕ. ಪ್ರಾರಂಭದಲ್ಲಿ ತಮೋ ಗುಣ ಮತ್ತು ರಜೋಗುಣ ಅವುಗಳಲ್ಲಿನೂ ಕೂಡ ನಾವು ಅನೇಕ ಅನುಭವಗಳನ್ನ ಪಡಿಬೇಕಾಗತ್ತೆ, ಅನೇಕ ಪಾಠಗಳನ್ನಲ್ಲಿ ಕಲಿಬೇಕಾಗತ್ತೆ. ಆ ಪಾಠಗಳನ್ನ ಕಲಿಬೇಕಾಗಿತ್ತು ಅಂತಂದ್ರೆ ಈ ಒಂದು ಚೇತನ ಸುಪ್ತವಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಚೇತನವು ಸುಪ್ತ ಸ್ಥಿತಿಯಲ್ಲಿದ್ದರೂ ಕೂಡ ಗ್ರಹಿಕೆಯ ಕಾರ್ಯವನ್ನ ಮಾತ್ರ ಅದು ನಿರ್ವಹಿಸ್ತಾ ಇರ್ತದ. ಸುಪ್ತ ಚೇತನವು ಜಾಗೃತಗೊಳ್ಳಲು ಹಂಬಲಿಕೆಯು ಮೊದಲುಗೊಳ್ಳಬೇಕು. ನಮ್ಮಲ್ಲಿಯ ಸುಪ್ತ ಚೇತನ ಜಾಗೃತ ಆಗ್ಬೇಕು ಅಂದ್ರೆ ಅದರ ಬಗ್ಗೆ ತೀವ್ರ ಹಂಬಲ, ಅದನ್ನ ಪಡಿಬೇಕು, ಆ ಶಕ್ತಿಯನ್ನ ನಾನು ಜಾಗೃತಗೊಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಬಲವಾದ ಒಂದು ಹಂಬಲ ನಮ್ಮಲ್ಲಿ ಬರಬೇಕು. ಶರೀರವೆಂದು ಭಾವಿಸಿ ಜೀವಿಸುತ್ತಿದ್ದ ತನ್ನಲ್ಲಿ ಶರೀರದ ಶಕ್ತಿಯ ಹೊರತಾಗಿ ಇನ್ನೊಂದು ಚೈತನ್ಯ ಶಕ್ತಿಯು ಜ್ಯೋತಿಯಾಗಿ ಬೆಳಗುತ್ತಿದೆ ಅಂತಕ್ಕಂಥ ಅರಿವು ನಮಗೆ ಬರಬೇಕು. ಈಗ ಇದುವರೆಗೆ ಶರೀರವೇ ನಾನು ಅಂತ ಹೇಳಿ ಭಾವಿಸಿ ನಾವು ಜೀವನ ಮಾಡ್ತಾ ಇದ್ವಿ. ಯಾವಾಗ ಧ್ಯಾನದ ಬಲದಿಂದ ಶರೀರ ನಾನಲ್ಲ, ನಾನು ಆತ್ಮಸ್ವರೂಪಿ ಅಂತಕ್ಕಂಥ ಒಂದು ತಿಳುವಳಿಕೆ ಬಂದಂತ ಒಂದು ಸಂದರ್ಭದಲ್ಲಿ ಆ ಶಕ್ತಿಯ ಒಂದು ಜಾಗೃತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಸುಪ್ತ ಚೇತನವು ಜಾಗೃತಗೊಳ್ಳಿಕ್ಕೆ ಆ ಒಂದು ಹಂಬಲ, ತೀವ್ರವಾಗಿರ್ತಕ್ಕಂಥ ಹಂಬಲ ಬೇಕು. ಇನ್ನೊಂದು ಚೈತನ್ಯ ಶಕ್ತಿಯ ಜ್ಯೋತಿ ನಮ್ಮಲ್ಲಿ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಈಗ ನೀವು ನಿಮ್ಮೊಂದಿಗೆ ಶ್ರುತಿಗೊಳಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ನಿಮ್ಮಲ್ಲಿ ಹುದುಗಿ ಹೋಗಿರುವ ಶಕ್ತಿಗಳನ್ನು ಗುರುತಿಸಿಕೊಳ್ಳಲು ನಿಮಗೆ ಸಹಾಯ ಮಾಡಲು ನಾವು ಇಲ್ಲಿಗೆ ಬಂದಿದ್ದೇವೆ. ನೋಡ್ರಿ, ಮಹರ್ಷಿಗಳು, ಅತ್ರಿ ಮಹರ್ಷಿಗಳು, ಭೃಗು ಮಹರ್ಷಿಗಳು ಏನ್ ಹೇಳ್ತಾರೆ ಅಂತಾರೆ, ನಿಮ್ಮಲ್ಲಿ ಇರ್ತಕ್ಕಂಥ ನಿಮ್ಮ ಅಸುಪ್ತ ಚೇತನವನ್ನ, ನೀವು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ನೀವೆಲ್ಲರೂ ಎಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮಗಳು ಪರಮಾತ್ಮ ಸ್ವರೂಪಿಗಳೇ. ಆ ಒಂದು ನಿಮ್ಮಲ್ಲಿ ಇರ್ತಕ್ಕಂತಹ ಸುಪ್ತ ಚೇತನವನ್ನ, ಆ ಒಂದು ಬೆಳಕನ್ನ, ಆ ಒಂದು ಜ್ಯೋತಿಯನ್ನ ಜಾಗೃತಗೊಳಿಸ್ಲಿಕ್ಕೆ ನಾವು ಸದಾ ನಿಮಗೆ ಸಹಾಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ.
ಇದುವರೆಗೂ ಆತ್ಮವು ಪಾತ್ರ ಮಾಡಲು ಬಂದ ಬಗ್ಗೆ ಹಾಗೂ ಅದರ ಪಯಣದ ಬಗ್ಗೆ ತಿಳಿದುಕೊಂಡೆವು. ಈಗ ಆತ್ಮಕ್ಕೆ ಇರುವ ಅನಂತ ಶಕ್ತಿಯ ಬಗ್ಗೆ ತಿಳಿಯೋಣ ಅಂತ ಹೇಳ್ತಾರೆ. ಇದುವರೆಗೆ ಆತ್ಮ ಯಾವ ರೀತಿ ಪಾತ್ರ ಮಾಡ್ಲಿಕ್ಕೆ ಭೂಮಿಯ ಮೇಲೆ ಬಂದಿದೆ, ಅದರ ಪಯಣದ ಒಂದು ಉದ್ದೇಶ ಏನು, ಯಾವ ರೀತಿ ಅದರ ಪ್ರಯಾಣ ಸಾಗ್ತದ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದೀವಿ. ಈಗ ಈ ಆತ್ಮಕ್ಕೆ ಇರ್ತಕ್ಕಂತಹ ಒಂದು ಅನಂತ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾರೆ. ಆತ್ಮ ಅಂತಕ್ಕಂಥದ್ದು ಮೂಲ ಚೈತನ್ಯ, ಪರಮಾತ್ಮನ ಅಂಶ, ಅವನ್ನೇ ನಾವು ಆತ್ಮಗಳು ಅಂತ ಹೇಳಿ ಕರಿತೀವಿ. ಪರಮಾತ್ಮನ ಅನಂತ ಶಕ್ತಿಯ ಪರಿಣಾಮವೇ ಆತ್ಮಗಳಲ್ಲೂ ಇದೆ. ಆ ಭಗವಂತನಲ್ಲಿ, ಆ ಪರಮಾತ್ಮನಲ್ಲಿ ಎಷ್ಟೋ ಶಕ್ತಿ ಇದೆಯೋ ಅಷ್ಟೇ ಪ್ರಮಾಣದ ಶಕ್ತಿ ಆತ್ಮಗಳಲ್ಲಿಯೂ ಕೂಡ ತುಂಬಿದೆ. ಆತ್ಮದ ಶಕ್ತಿ ಚೈತನ್ಯಗಳು ಅಪಾರ. ಪ್ರತಿ ಜನ್ಮದ ಜ್ಞಾನವು ಆತ್ಮದಲ್ಲಿ ಶೇಖರಣೆಗೊಂಡಿದೆ. ಆತ್ಮದ ಶಕ್ತಿ ಚೈತನ್ಯ ಅಂತಕ್ಕಂಥದ್ದು ಅಪಾರವಾಗಿರ್ತಕ್ಕಂಥದ್ದು. ಅದು ಪ್ರತಿ ಜನ್ಮದಲ್ಲಿ ನಾವು ಪಡೆದಿರ್ತಕ್ಕಂತಹ ಜ್ಞಾನ, ಪ್ರತಿ ಜನ್ಮದಲ್ಲಿ ನಾವು ಪಡೆದುಕೊಂಡಿರ್ತಕ್ಕಂತಹ ಒಂದು ಅರಿವು, ಜ್ಞಾನ ಅಥವಾ ಅನುಭವ ಅಂತ ಹೇಳ್ತೀವಲ್ಲ, ಅವೆಲ್ಲವೂ ಆತ್ಮದಲ್ಲಿ ಶೇಖರಣೆ ಆಗಿರ್ತದ ಅಂತ ಹೇಳ್ತಾರೆ. ಅದರ ಶಕ್ತಿ ಚೈತನ್ಯಗಳು ಅಭಿವೃದ್ಧಿ ಹೊಂದ್ತಾ ಇರ್ತವೆ. ಪಾತ್ರ ಮಾಡುವ ದೆಸೆಯಲ್ಲಿ ಇದರ ಶಕ್ತಿಗಳನ್ನು ನೀವು ಮರ್ತಿರ್ತೀರಿ. ಆ ಭೂಮಿಯ ಮೇಲೆ ಈ ದೇಹವೇ ನಾನು ಅಂತಕ್ಕಂಥ ಆ ಹೆಸರಿಗೆ ತಕ್ಕ ಹಾಗೆ, ಆ ದೇಹಕ್ಕೆ ತಕ್ಕ ಹಾಗೆ ನಾವು ಪಾತ್ರವನ್ನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆ ಶಕ್ತಿಗಳು, ನಮ್ಮಲ್ಲಿ ಸುಪ್ತವಾಗಿರ್ತಕ್ಕಂಥ ಶಕ್ತಿಗಳನ್ನು ನಾವು ಮರ್ತಿರ್ತೀವಿ. ಇದನ್ನು ಮತ್ತೆ ನಿಮ್ಮಲ್ಲಿ ಸಚೇತನಗೊಳಿಸಿಕೊಳ್ಳುವ ಸಲುವಾಗಿ ನಾವು ನಿಮ್ಮೊಂದಿಗೆ ಇದ್ದೇವೆ, ಸಹಾಯ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಿಮ್ಮಲ್ಲಿ ಅಡಗಿರುವ ಈ ಅನಂತ ಚೈತನ್ಯವು ಆತ್ಮದ ಮೂಲಭೂತ ಶಕ್ತಿ. ನಿಮ್ಮಲ್ಲಿ ಇರ್ತಕ್ಕಂಥ ಈ ಅನಂತವಾಗಿರ್ತಕ್ಕಂಥ ಚೈತನ್ಯ, ಅಗಮ್ಯವಾಗಿರ್ತಕ್ಕಂಥ ಒಂದು ಚೈತನ್ಯ, ಅಪರಿಮಿತವಾಗಿರ್ತಕ್ಕಂಥ ಒಂದು ಚೈತನ್ಯ ಏನದಲ್ಲ, ಇದು ಮೂಲ, ಆತ್ಮದ ಮೂಲಭೂತ ಶಕ್ತಿ. ಈ ಶಕ್ತಿಯು ಪ್ರತಿ ಪಾತ್ರದಲ್ಲಿಯೂ ನಿಮ್ಮೊಂದಿಗೆ ಇರುತ್ತದೆಯಾದ್ರೂ ಅದನ್ನು ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯವನ್ನು ನೀವು ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಿರ್ತೀರಿ. ಪ್ರತಿ ಜನ್ಮದಲ್ಲಿಯೂ ಆ ಶಕ್ತಿ ನಿಮಗೆ ಇರುತ್ತೆ, ಆದರೆ ಅದನ್ನ ತಿಳಿದುಕೊಳ್ಳುವ ಸಾಮರ್ಥ್ಯ, ಆ ಶಕ್ತಿಯ ಉಪಯೋಗವನ್ನ ಮಾಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಅದು ನಮಗೆ ಇರೋದಿಲ್ಲ. ಅದನ್ನು ನೀವು ಕಳ್ಕೊಂಡಿರ್ತೀರಿ. ಈಗ ಈ ಶಕ್ತಿಯನ್ನು ಬಳಸುವ ಸಾಮರ್ಥ್ಯವನ್ನು ನೀವು ಮರಳಿ ಪಡೆಯುವುದರ ಕಾರಣ ನಿಮ್ಮ ಮಾನವ ಜನ್ಮ ಮತ್ತು ನಿಮ್ಮ ನಿರ್ಗುಣ ಸ್ಥಿತಿ, ಆತ್ಮದ ಸತ್ಯ ಸ್ಥಿತಿಯು ನಿರ್ಗುಣವಾಗಿದೆ. ಈಗ ಮತ್ತೆ ಆ ಒಂದು ಚೈತನ್ಯ ನಿಮ್ಮಲ್ಲಿ ಬರಬೇಕು, ಅದನ್ನ ಮರಳಿ ನೀವು ಪಡಿಬೇಕು ಅಂತಂದ್ರೆ ನಿಮ್ಮಲ್ಲಿ ನಿರ್ಗುಣ ಸ್ಥಿತಿ ಬರಬೇಕು. ತಮೋ ಗುಣ, ರಜೋಗುಣಗಳು ನಾಶವಾಗಿ ಸಾತ್ವಿಕ ಗುಣಗಳು ಬೆಳವಣಿಗೆ ಆಗಿ ಅದಕ್ಕಿಂತ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಒಂದು ನಿರ್ಗುಣವಾಗಿರ್ತಕ್ಕಂಥ ಸ್ಥಿತಿಯನ್ನ ನೀವು, ಗುಣಾತೀತವಾಗಿರ್ತಕ್ಕಂಥ ಒಂದು ಸ್ಥಿತಿಯನ್ನ ನೀವು ಪಡಿಬೇಕು. ಆತ್ಮದ ಸತ್ಯ ಸ್ಥಿತಿ ನಿರ್ಗುಣವಾಗಿರ್ತಕ್ಕಂಥದ್ದು. ನಿಜವಾಗಿ ಆತ್ಮದ ಸ್ಥಿತಿ ಏನು ಅಂತಂದ್ರೆ ಅದು ನಿರ್ಗುಣವಾಗಿರ್ತಕ್ಕಂಥದ್ದು. ಆದ ಕಾರಣ ಜನ್ಮ ಪ್ರಕ್ರಿಯೆಯಲ್ಲಿ ನಿರ್ಗುಣದ ಸ್ಥಿತಿಯ ಪಾತ್ರಗಳಿಗೆ ಬಂದಾಗಲೇ ನಿಮ್ಮ ಆತ್ಮದ ಶಕ್ತಿಯನ್ನ ಮರಳಿ ನೀವು ಸಚೇತನಗೊಳಿಸಿಕೊಳ್ಳಬಹುದು. ಈ ಒಂದು ಜನ್ಮ ಚಕ್ರದಲ್ಲಿ ಅಥವಾ ಜನ್ಮ ಸ್ಥಿತಿಯಲ್ಲಿ ಆ ನಿರ್ಗುಣ ಸ್ಥಿತಿಯನ್ನ ನಾವು ಪಡೆದುಕೊಂಡಾಗ ಮಾತ್ರ ಮತ್ತೊಮ್ಮೆ ನಾವು ನಮ್ಮ ಆತ್ಮದ ಶಕ್ತಿಯನ್ನ ಮರಳಿ ಪಡಿಲಿಕ್ಕೆ ಸಾಧ್ಯ ಆಗ್ತದ. ಈ ಒಂದು ಹೆಜ್ಜೆ ನಿಮ್ಮ ಸತ್ಯಾನ್ವೇಷಣೆಯ ಹಾದಿಯಲ್ಲಿ ಒಂದು ಬಹುದೊಡ್ಡ ಹೆಜ್ಜೆ. ಈ ಒಂದು ಹೆಜ್ಜೆ ಸತ್ಯಾನ್ವೇಷಣೆಯಲ್ಲಿ ಬಹುದೊಡ್ಡ ಒಂದು ಹೆಜ್ಜೆ. ಈ ಶಕ್ತಿಯನ್ನ ನಿಮ್ಮ ಭೌತಿಕ ಜೀವನದಲ್ಲಿ ನಿಸ್ವಾರ್ಥವಾಗಿ ಬಳಸಿ. ನಿಮಗೆ ಸಿಕ್ಕಿರ್ತಕ್ಕಂಥ ಈ ಶಕ್ತಿ, ನಿಮಗೆ ಸಿಕ್ಕಿರ್ತಕ್ಕಂಥ ಈ ಜ್ಞಾನವನ್ನ ನೀವು ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳಬಾರದು. ಅದನ್ನು ನಿಸ್ವಾರ್ಥವಾಗಿ ಬಳಸಿ ಆಧ್ಯಾತ್ಮಿಕ ಉನ್ನತಿಯನ್ನು ಬಹಳ ಸುಲಭವಾಗಿ ನೀವು ಪಡೆಯಬಹುದು. ಅದನ್ನ ನಿಸ್ವಾರ್ಥ ರೀತಿಯಿಂದ ಬಳಸಿದ್ದೆ ಆದ್ರೆ ಆಧ್ಯಾತ್ಮಿಕ ಉನ್ನತಿಯನ್ನ, ಎತ್ತರ ಮಟ್ಟದ ಒಂದು ಸ್ಥಾನವನ್ನ ನೀವು ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಶಕ್ತಿಯನ್ನ ದುರುದ್ದೇಶಕ್ಕಾಗಿ ಬಳಸದಿರಿ. ನಿಮ್ಮ ಶಕ್ತಿಯನ್ನು ಮರಳಿ ಪಡೆಯಲು ಹೆಚ್ಚಿನ ಧ್ಯಾನ ಸಾಧನೆಯೊಂದೇ ಮಾರ್ಗ. ನಿಮ್ಮಲ್ಲಿರ್ತಕ್ಕಂತಹ ಶಕ್ತಿ ಏನದಲ್ಲ, ಅದನ್ನ ದುರುದ್ದೇಶಕ್ಕಾಗಿ ನೀವು ಬಳಸಿಕೊಳ್ಳದಿರಿ ಅಂತ ಹೇಳ್ತಾರೆ. ನಿಮ್ಮ ಶಕ್ತಿಯನ್ನ ಮರಳಿ ಪಡಿಲಿಕ್ಕೆ ನಿಮಗೆ ಇರ್ತಕ್ಕಂತಹ ಏಕೈಕ ಮಾರ್ಗ ಅಂತಂದ್ರೆ ಧ್ಯಾನ ಸಾಧನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ನೀವು ನಿಮ್ಮ ಶಕ್ತಿಯನ್ನ ಸಚೇತನಗೊಳಿಸಿಕೊಂಡಿರಾದರೆ ನಿಮ್ಮ ಆತ್ಮದ ಚೈತನ್ಯ ವಲಯದಲ್ಲಿ ಪ್ರವೇಶಿಸುತ್ತೀರಿ. ಆ ಶಕ್ತಿಯನ್ನ ನೀವು ಸಚೇತನಗೊಳಿಸಿಕೊಂಡ್ರಿ, ಅದನ್ನ ಜಾಗೃತಗೊಳಿಸಿಕೊಂಡ್ರಿ ಅಂತಂದ್ರೆ ನಿಮ್ಮ ಆತ್ಮದ ಚೈತನ್ಯ ವಲಯದಲ್ಲಿ ನೀವು ಪ್ರವೇಶ ಮಾಡ್ತೀರಿ ಮತ್ತು ನಿರಂತರ ಅರಿವಿನೊಂದಿಗೆ, ನಿರಂತರವಾಗಿರ್ತಕ್ಕಂಥ ಒಂದು ಜ್ಞಾನದೊಂದಿಗೆ, ಅರಿವಿನೊಂದಿಗೆ ಜೀವನವನ್ನ ಮುಂದುವರಿಸಬಲ್ಲಿರಿ. ನಿರಂತರ ಅರಿವಿನೊಂದಿಗೆ ಜೀವನವನ್ನು ಸಾಗಿಸಿದಾಗ ನಿಮ್ಮ ಆತ್ಮ ಪ್ರಜ್ಞೆಯು ಜಾಗೃತಗೊಳ್ಳುತ್ತದೆ.
ಯಾವಾಗ ನೀವು ನಿರಂತರವಾಗಿರ್ತಕ್ಕಂಥ ಅರಿವಿನಿಂದ ಜೀವನವನ್ನ ಸಾಗಿಸ್ತಾ ಇರ್ತೀರೋ ಆಗ ನಿಮ್ಮಲ್ಲಿ ಆತ್ಮ ಪ್ರಜ್ಞೆ, ನಾನು ಆತ್ಮಸ್ವರೂಪಿ ಅಂತಕ್ಕಂಥ ಒಂದು ಪ್ರಜ್ಞೆ ವಿಚಾರ ಅಲ್ಲಿ ಜಾಗೃತ ಆಗಿರ್ತದ. ಅಷ್ಟೇ ಅಲ್ಲದೇನೆ ಕರ್ಮ ಸಂಬಂಧಿತ ಕೊಂಡಿಗಳು ಕೂಡ ಕಳಚಲಾರಂಭಿಸುತ್ತವೆ. ಆತ್ಮದ ಆತ್ಮ ಹೇಳಿದ ಹಾಗೆ ಅದರ ಮಾರ್ಗದರ್ಶನದ ಹಾಗೆ ನಾವು ಕೆಲಸವನ್ನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಆಗ ಈ ಕರ್ಮಕ್ಕೆ ಸಂಬಂಧಿಸತಕ್ಕಂತಹ ಕೊಂಡಿಗಳು, ಕರ್ಮದ ಫಲಗಳು ಒಂದೊಂದಾಗಿ ಕಳಚಲಿಕ್ಕೆ ಶುರು ಮಾಡ್ತಾವು. ನಿಮ್ಮ ಸ್ಥಿತಿಯಲ್ಲಿ ಹೆಚ್ಚು ಹೆಚ್ಚು ನೀವು ಆತ್ಮದ ಸ್ಥಿತಿಯಲ್ಲಿ ಅಥವಾ ಸ್ವಸ್ಥಿತಿಯಲ್ಲಿ ನೀವು ಹೆಚ್ಚು ಹೆಚ್ಚು ಜೀವಿಸ್ಲಿಕ್ಕೆ ಆರಂಭ ಮಾಡ್ತೀರಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಮಾನವನ ರೂಪದಲ್ಲಿ ಅರಿವಿನೊಂದಿಗಿನ ಜೀವನವು ಎಷ್ಟು ಶ್ರೇಷ್ಠ ಜ್ಞಾನವನ್ನು ದೊರಕಿಸುವುದೋ ಅಷ್ಟೇ ಶ್ರೇಷ್ಠ ಪ್ರಕ್ರಿಯೆ ಅರಿವಿನೊಂದಿಗೆ ಪಾತ್ರದ ಬದಲಾವಣೆಯೂ ಕೂಡ ಆಗಿದೆ. ಈ ಮಾನವನ ರೂಪದಲ್ಲಿ ಅರಿವಿನೊಂದಿಗೆ ಜೀವನವನ್ನ ನಾವು ಸಾಗಿಸಿದಾಗ ಎಷ್ಟೋ ಶ್ರೇಷ್ಠವಾಗಿರ್ತಕ್ಕಂಥ ಉನ್ನತವಾಗಿರ್ತಕ್ಕಂಥ ಜ್ಞಾನವನ್ನ ನಾವು ಪಡೆಯಬಹುದು. ಅಷ್ಟೇ ಶ್ರೇಷ್ಠ ಒಂದು ಪ್ರಕ್ರಿಯೆ ಯಾವುದು ಅಂತಾರೆ ಈ ಅರಿವಿನೊಂದಿಗೆ ಪಾತ್ರದ ಬದಲಾವಣೆಯನ್ನ ಮಾಡ್ಬೇಕು. ಅಂದ್ರೆ ಸಾವಿನೊಂದಿಗೂ ಕೂಡ ನಾವು ಅರಿವಿನಿಂದ ಇರಬೇಕು. ನಮ್ಮ ಸಾವು ಕೂಡ, ಸಾವಿನ ನಂತರದ ಪ್ರಕ್ರಿಯೆಗಳು ಕೂಡ ಅರಿವಿನಿಂದ ಕೂಡಿರಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಷ್ಟೇ ಶ್ರೇಷ್ಠ ಪ್ರಕ್ರಿಯೆ ಅರಿವಿನೊಂದಿಗೆ ಪಾತ್ರ ಬದಲಾವಣೆಯೂ ಕೂಡ ಆಗಿರುತ್ತೆ. ಅಂದ್ರೆ ಸಾವು ಹಾಗೂ ಸಾವಿನ ನಂತರದ ಪ್ರಕ್ರಿಯೆಗಳು ಇತರ ಬೇರೆ ಪಾತ್ರಗಳಿಗಿಂತ ಮಿಗಿಲಾಗಿ ಆತ್ಮವು ಮಾನವನ ರೂಪದಲ್ಲಿ ಹೆಚ್ಚಿನ ಜ್ಞಾನ ಮತ್ತು ಅನುಭವಗಳನ್ನು ಪಡಿಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಸಾವು ಮತ್ತು ಸಾವಿನ ನಂತರದ ಒಂದು ಪ್ರಕ್ರಿಯೆಗಳು ಅಲ್ಲಿ ಇರ್ತಕ್ಕಂಥ ಪಾತ್ರಗಳು ಕೂಡ ಬಹಳಷ್ಟು ಮಿಗಿಲಾಗಿರ್ತಾವು. ಆ ಕ್ರಿಯೆಗಳು ಕೂಡ ಅರಿವಿನಿಂದ ನಡೆದಿದ್ದೆ ಆದ್ರೆ ನೀವು ಅಲ್ಲಿಯೂ ಕೂಡ ಹೆಚ್ಚಿನ ಜ್ಞಾನವನ್ನು, ಹೆಚ್ಚಿನ ಅನುಭವವನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ. ಆತ್ಮವು ಪ್ರತಿ ಜನ್ಮದಲ್ಲಿ ಪಡೆಯುವ ಪ್ರತಿ ಅನುಭವ ಜ್ಞಾನಗಳು ಆಯಾ ಶರೀರದ ಪ್ರತಿ ಅಣುವಿಗೂ ಪಸರಿಸಲ್ಪಟ್ಟಿರುತ್ತವೆ. ಆತ್ಮ ಪ್ರತಿ ಜನ್ಮದಲ್ಲಿ ಪಡಿತಕ್ಕಂತಹ ಪ್ರತಿಯೊಂದು ಅನುಭವ, ಪ್ರತಿ ಜನ್ಮದಲ್ಲಿ ಪಡಿತಕ್ಕಂತಹ ಜ್ಞಾನ ಆಯಾ ಶರೀರದ ಪ್ರತಿ ಅಣುವಿಗೂ ಅದು ಪ್ರಸರಿಸಲ್ಪಟ್ಟಿರ್ತದ. ಅಂದ್ರೆ ಶರೀರವು ಅನೇಕ ಅಣುಗಳಿಂದ ರಚಿಸಲ್ಪಟ್ಟಿರ್ತಕ್ಕಂಥದ್ದಾಗಿರುತ್ತೆ. ಪ್ರತಿ ಅಣುವು ಆತ್ಮದಿಂದ ಕೂಡಿರುವುದೆಂದು ನಿಮಗೆ ತಿಳಿಸಿದ್ದೇನೆ ಅಥವಾ ತಿಳಿಸಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಪ್ರತಿ ಅಣುವು ಆತ್ಮದಿಂದ ಕೂಡಿರ್ತಕ್ಕಂಥದ್ದು. ಹೀಗೆ ಶರೀರವು ಒಂದು ಅನುಭವವನ್ನ ಪಡೆದಾಗ ಶರೀರದಲ್ಲಿ ಜೋಡಣೆಯಾಗಿರುವ ಪ್ರತಿ ಅಣುವು ಆ ಅನುಭವವನ್ನು ಸ್ವೀಕರಿಸುತ್ತದೆ. ಶರೀರದ ಒಂದು ಅನುಭವವನ್ನ ಪಡೆದಾಗ, ಶರೀರವು ಯಾವುದಾದ್ರೂ ಒಂದು ಅನುಭವವನ್ನ ಪಡೆದಾಗ ಅದರ ಜೊತೆಗೆ ಜೋಡಣೆ ಆಗಿರ್ತಕ್ಕಂತಹ ಪ್ರತಿ ಅಣುವು ಕೂಡ ಆ ಅನುಭವವನ್ನ ಸ್ವೀಕಾರ ಮಾಡ್ತದ. ಅಂತೆಯೇ ಜನ್ಮದಿಂದ ಜನ್ಮಕ್ಕೆ ಬದಲಾದ ಶರೀರವನ್ನು ಧರಿಸಿದರೂ ಪ್ರತಿ ಅನುಭವದ ಜ್ಞಾನವನ್ನು ಆತ್ಮವು ಶೇಖರಿಸಿಕೊಳ್ಳುತ್ತಿರುತ್ತದೆ. ಆದ್ದರಿಂದಲೇ ಇಲ್ಲಿ ಜನ್ಮದಿಂದ ಜನ್ಮಕ್ಕೆ ನಾವು ಶರೀರವನ್ನ ಬದಲಾಯಿಸ್ತಾ ಇದ್ರು, ಬೇರೆ ಬೇರೆ ಶರೀರಗಳನ್ನ ಧರಿಸಿದ್ರು ಕೂಡ ಪ್ರತಿ ಅನುಭವ ಜ್ಞಾನವನ್ನ ಆತ್ಮ ಶೇಖರಿಸಿಕೊಳ್ಳುತ್ತೆ. ಪ್ರತಿ ಒಂದು ಜನ್ಮದ ಒಂದು ಅನುಭವ ಏನದಲ್ಲ ಆ ದೇಹದಲ್ಲಿ, ಆ ಸೂಕ್ಷ್ಮ ಶರೀರದಲ್ಲಿ ಶೇಖರಿಸಲ್ಪಟ್ಟಿರುತ್ತೆ. ಶರೀರದೊಂದಿಗೆ ಹೊಂದಿಕೊಂಡ ಪ್ರತಿ ಅಣುವು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಈ ಜ್ಞಾನವನ್ನ ಸ್ವೀಕರಿಸ್ತಾ ಇರುತ್ತೆ. ಆ ಜ್ಞಾನ ಎಲ್ಲರಿಗೂ ಅಷ್ಟೇ ಪ್ರಮಾಣದಲ್ಲಿ ಸಿಗುತ್ತೆ ಅಂತಲ್ಲ, ಅವರವರ ಒಂದು ಸಾಮರ್ಥ್ಯಕ್ಕೆ ಅನುಸಾರವಾಗಿ ಆ ಜ್ಞಾನವನ್ನ ಅವರು ಸ್ವೀಕಾರ ಮಾಡ್ತಾರೆ. ಯಾರಿಗೆ ಎಷ್ಟು ಜ್ಞಾನ ಲಭ್ಯ ಆಗ್ಬೇಕೋ, ಎಷ್ಟು ಅವರಿಗೆ ಸ್ವೀಕಾರ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟೇ ಜ್ಞಾನ ಅಲ್ಲಿ ಅವರಿಗೆ ಸಿಗ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಶರೀರದಿಂದ ಸ್ವೀಕರಿಸಲ್ಪಟ್ಟ ಜ್ಞಾನವು ಸಂಬಂಧಪಟ್ಟ ಪ್ರತಿ ಅಣುವಿಗೂ ಪ್ರಸಾರ ಮಾಡಲ್ಪಡುತ್ತದೆ. ಹೀಗೆ ಶರೀರದಿಂದ ಸ್ವೀಕರಿಸಲ್ಪಟ್ಟಿರ್ತಕ್ಕಂಥ ಈ ಜ್ಞಾನ ಏನದಲ್ಲ ಇದು ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿ ಅಣುವಿಗೂ ಕೂಡ ಇದು ಪ್ರಸಾರ ಆಗ್ತದ. ಹೀಗೆ ಸ್ವೀಕರಿಸಲ್ಪಟ್ಟ ಜ್ಞಾನವು ಪ್ರತಿ ಆತ್ಮದೊಂದಿಗೆ ನಿರಂತರ ಜ್ಞಾನದ ಆಧಾರದ ಮೇಲೆ ನವ ಸೃಷ್ಟಿಯ ರಚನೆಯಲ್ಲಿ ಜೊತೆಗೂಡುತ್ತದೆ. ಹೀಗೆ ಸ್ವೀಕಾರ ಮಾಡಿರ್ತಕ್ಕಂಥ ಒಂದು ಜ್ಞಾನ ಪ್ರತಿ ಆತ್ಮದೊಂದಿಗೆ ನಿರಂತರ ಜ್ಞಾನದ ಆಧಾರದ ಮೇಲೆ ಏನ್ ಮಾಡುತ್ತೆ ಅಂತಂದ್ರೆ ನವ ಸೃಷ್ಟಿಯ ರಚನೆಯಲ್ಲಿ, ಈ ಹೊಸ ಸೃಷ್ಟಿಯ ಒಂದು ರಚನೆಯಲ್ಲಿ ಇದು ಜೊತೆಗೂಡ್ತದ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಬೋಧನೆ 10 ನಾಳೆ ನೋಡೋಣ. ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಡ್ರಿ.
ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂತಹ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನಮ್ಮ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ತಳ್ಳಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗಿರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಪ್ರಯತ್ನ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಅಲ್ಲಿನ ವಿಸ್ಮಯಗಳನ್ನ ಆಲಿಸಿ, ಆನಂದಿಸಿ. ಆಲಿಸಿ ಸೂಕ್ಷ್ಮನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ. ದಿನದ 24 ಗಂಟೆ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ
ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತಗೊಳ್ತಾ ಇದೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು ನಿಮಗಾಗಿ ತೆರೆದುಕೊಳ್ಳುತ್ತಿವೆ ಮಾಸ್ಟರ್ಸ್. ಅಲ್ಲೇನು ಕಾಣುತ್ತದೆಯೋ ಅದನ್ನು ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ, ಆ ಪರಮ ಸಖ್ಯದೊಂದಿಗೆ, ಪರಮಾತ್ಮನ ಸಾನ್ನಿಧ್ಯದೊಂದಿಗೆ ಒಂದಾಗಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್.
ಕೊನೆ 2 ನಿಮಿಷ ಮಾಸ್ಟರ್ಸ್. ಕೊನೆ 1 ನಿಮಿಷ. Thirty seconds. Seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಚೆನ್ನಾಗಾಯ್ತು ಮೇಡಮ್. ಇದು ಧ್ಯಾನ 2 ದಿನ ನನ್ಗೆ ತಪ್ಪಿತ್ತಲ್ವಾ, ಹಾ ರೀ. ಅದೇ ಈಗ ಏನಂತ ಹುಡುಗಿ ಸ್ವಲ್ಪ ಗಲಾಟೆ ಮಾಡ್ತಿರ್ತಾಳೆ, ಏನ್ ಮಾಡಕ್ ಹೌದು. ಆಗೋದಿಲ್ಲ. ಹೌದ್ರಿ ಮೇಡಮ್, ಒಂದೊಂದ್ಸರಿ ಆಗತ್ತೆ. ಇವತ್ ಚೆನ್ನಾಗಿ ಧ್ಯಾನ ಮಾತ್ರ ತುಂಬಾ ಚೆನ್ನಾಗಿ. ನೀವು 5 ನಿಮಿಷ ಇದೆ ಅನ್ನೋ ತನಕ ಅದು ಯಾವ ಲೋಕದಾಗಿದ್ನೋ ಏನೂ ಗೊತ್ತಾಗಿಲ್ಲ. ಹೌದ್ರಿ ತುಂಬಾ ಮೇಡಮ್, ಚೆನ್ನಾಗೈತೆ. ಚೆನ್ನಾಗಿತ್ತು. ಟೈಮ್ನು ಚಲೋ ಸಿಕ್ತಿವತ್ತ, ಜಲ್ದಿ ಮುಗಿಸಿದ್ಮೇಲೆ ಹಿಂಗಾಗಿ ಚೆನ್ನಾಗೈತ್ರಿ ಮೇಡಮ್. ಹೌದು. ಓಕೆ ಮೇಡಮ್. ಈಗ ಅದು ನೀವ್ ಅಂದಂಗೆ ನಮ್ಗೆ ನಾವು ಶರೀರ ಅಲ್ಲ ಆತ್ಮ ಅನ್ನೋದು ಈಗ ಬರ್ತಾ ಇದೆ. ಒಂಚೂರು 0 ಇಂದ 1% ತನಕ ಬರ್ತಾ ಇದೆ. ಹೌದ್ರಿ ಮೇಡಮ್, ಹೌದ್ರಿ. ಅದ್ ನೆನಪೇ ಬರಂಗಿಲ್ಲ. ನೆನಪ್ ಮಾಡ್ಕೋಬೇಕಾಗ್ತದ ನಮ್ಗೂ. ಇಷ್ಟ್ ದಿವ್ಸ ಆಯ್ತು ನಾವು ಧ್ಯಾನದೊಳಗ್ ಇದ್ದೀವಿ ಅಂದ್ರುನು ನೆನಪ್ ಮಾಡ್ಕೊ. ಯಾವಾಗ್ಲೂನು ಆತ್ಮ ಸ್ವರೂಪದಲ್ಲಿ ಇರೋದನ್ನ ರೂಢಿ ಮಾಡ್ಕೋಬೇಕ್ರಿ ನಾವು. ಅದನ್ನ ಇದು ಮಾಡ್ಕೊಂಡ್ ಅರಿವಿನೊಂದಿಗೆ ಪ್ರತಿ ಹೆಜ್ಜೆ ಅರಿವಿನೊಂದಿಗೆ ಇರ್ಬೇಕು ನೋಡ್ರಿ. ಅಂದಾಗ ಇದಾದಂಗ. ತುಂಬಾ ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ನಾಳೆ ನಾದ ಧ್ಯಾನ ಚಕ್ರ ಅದಲ್ರಿ ಮೇಡಮ್, ಸಾಧ್ಯ ಆಯ್ತು ಅಂತಂದ್ರೆ 9 to 12 ಅವರು ಧ್ಯಾನ ಮಾಡ್ತಾರ್ರಿ. ಆ ಲಿಂಕ್ ಲೈವ್ ಇರ್ತದ. ಆ ಲಿಂಕ್ ಕಳಿಸ್ತೀನಿ. ಬೇಕಿದ್ರೆ ಟೈಮ್ಸ್ ಮುಂಜಾನೆ ಇರೋದ್ರಿಂದ ಸಿಗೋದ್ ಕಷ್ಟ ಟೈಮ್. ಆದ್ರೂ ಎಷ್ಟಾಗ್ತದೆ ಅಷ್ಟ್ ಟ್ರೈ ಮಾಡ್ರಿ. ಸುಮಾರು ತಾಸ್ ಒಟ್ಟ 9 ರಿಂದ 12 ತನ ಅಟ್ಲೀಸ್ಟ್ 1 ತಾಸ. ಯಾಕಂದ್ರೆ ಆ ಎನರ್ಜಿ ಸಿಗ್ತದಂತ. ಅದಕ್ಕೆ ಬೆಳಿಗ್ಗೆನಾ? ಬೆಳಿಗ್ಗೆ ಮೇಡಮ್, ನಾಳೆ. ಈಗ ಹಾಸನಕ್ಕ ನಾದ ಧ್ಯಾನ ಚಕ್ರ ನಡೆದದ್ರಿ ಮೇಡಮ್. ನಾದ ಧ್ಯಾನ, ನಾದ ಧ್ಯಾನ ಚಕ್ರ ಅಂತ ಹೇಳಿ 3 ತಾಸಿಂದು ಮೆಡಿಟೇಷನ್ ಮಾಡಿಸ್ತಾರೆ ಅಯ್ಯಪ್ಪ ಪಿಂಡಿ ಅವರು. ಕರ್ನಾಟಕದಾದ್ಯಂತ ಇವೆಲ್ಲ ಜ್ಞಾನ ಚಕ್ರಗಳು ಅಂತ ಮಾಡ್ಲಿಕ್ಕತ್ತಾರ್ರಿ ಅವರು. ಬಳ್ಳಾರಿಗೆ ಆಗಿತ್ತಲ್ಲ ಲಾಸ್ಟ್ ಟೈಮ್, ಬಳ್ಳಾರಿಗೆ ಆಗಿತ್ತು. ಈಗ ಹಾಸನ ನಾಳಿಗದ. ಅದಕ್ಕ ಸಾಧ್ಯ ಆಯ್ತಂದ್ರ ಮಾಡ್ರಿ ಮೇಡಮ್.
ನಾಳೆ Okay. ಅಮಾವಾಸ್ಯೆ ಅಂತದೇನ್ರಿ ಮೇಡಮ್ ಅದು ಹಂಗೇನಿಲ್ಲ ಇಲ್ಲ ಹೆಚ್ಚಾಗಿ ಅಮಾಸಿ ಹುಣ್ಣಿಮೆ ಅವಾಗ ಇಟ್ಕೋತಾರ ಪ್ರೋಗ್ರಾಮ್ಗಳು. ಅಮಾಸಿನೂ ಅದರಿ, ಅಮಾಸಿ ಎನರ್ಜಿನೂ ಇರ್ತದ. ಅದು ಎಲ್ಲಾ ಮಾಸ್ಟರ್ಸ್ ಗಳ ಇದ್ರ ಪ್ರಕಾರ ನಡದದ್ರಿ ಮೇಡಮ್ ಅದು. ಎಲ್ಲಿ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದು ಇವ್ರು ಯಾರು ಡಿಸೈಡ್ ಮಾಡಂಗಿಲ್ರಿ. ಅವ್ರು ಇನ್ಸ್ಟಿಟ್ಯೂಷನ್ ಹಾ ಪಿಂಡಿ ಸರ್ ಪಿಂಡಿ ಸರ್ಗೆ ಅದು ಇಂಟ್ಯೂಷನ್ ಬರ್ತದಂತ. ಬಂದ್ ಕೂಡ್ಲೆ ಅವರೇ ಡಿಸೈಡ್ ಮಾಡ್ತಾರ ಪ್ಲೇಸ್ ಎಲ್ಲಿ ಏನು ಎಲ್ಲಾನು ಅಲ್ಲಿಂದ ಅವ್ರದ್ದು ಏನ್ ಇಂಟ್ಯೂಷನ್ ಬರ್ತೋ ಅದ್ರ ಪ್ರಕಾರ ನಡೀತದ ಅಂತಾರ. ಭಾಳ ಜನ ಮಾಸ್ಟರ್ಸ್ ಬರ್ತಾರಂತ್ರಿ ಅಲ್ಲಿ. ಬಾಳ ಅನುಭವನು ಬಾಳ ಆಗ್ತಾವ್ರಿ. ಓಕೆ ನೋಡ್ರಿ, ಟ್ರೈ ಮಾಡ್ರಿ. ಯಾಕಂದ್ರ ಒಂದ್ ಸ್ವಲ್ಪ ಟೈಮ್ ಉಳಿಸ್ಕೊಂಡ್ ಮಾಡಿದ್ರ ಬೆನಿಫಿಟ್ ಸಿಗ್ತದ್ರಿ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ನನಗ್ ಮೊಮ್ಮಗ ಹುಟ್ಟದ. ಡೆಲಿವರಿ ಆಯ್ತ್ರಿ ಮೇಡಮ್ ರಶ್ಮಿದು? ಆಯ್ತ್ ನೋಡ್ರಿ ಮೇಡಮ್. ವೆರಿ ಗುಡ್, ವೆರಿ ಗುಡ್. ಕಾಂಗ್ರಾಟ್ಸ್ ರೀ ಮೇಡಮ್. ಚಲೋ ಐತ್ರಿ ಮೇಡಮ್. ಗಂಗವ್ರ ಪಾಪ ನಿನ್ನಿಂದ ತನ ಅಟೆಂಡ್ ಆಗ್ಯಾರ ನೋಡ್ರಿ. ಹೌದ್ರಿ ಪಾಪ. ಹ್ಞೂರಿ. ಈಗ 2 ದಿವಸದಿಂದ ಇದಾಗಿಲ್ಲ. ನಾರ್ಮಲ್ ಐತ್ರಿ ಮೇಡಮ್? ನಾರ್ಮಲ್ ಚಲೋ, ವೆರಿ ಗುಡ್, ವೆರಿ ಗುಡ್. ಅಲ್ಲಿ ನಾರ್ಮಲ್ ಮಾಡ್ತಾರ ಮೇಡಮ್. ಮಾಡ್ತಾರಿ ಮೇಡಮ್, ಅವ್ರ ಒಟ್ಟ ವೇಟ್ ಭಾಳ ವೇಟ್ ಮಾಡ್ತಾರ. ಬಾಳ ವೇಟ್ ಮಾಡ್ತಾರ. ಈಗ್ನು ಟೈಮ್ ಹೋಯ್ತು ಖರೆ ಸರಳ ಆಗೇದ್ರಿ. ಆರಾಮದಾರ ಕೂಸು, ತಾಯಿ ಮಗು ಇಬ್ರು ಆರಾಮದಾರ್ರಿ. ಭಾಳ ಚಲೋ ಐತ್ರಿ ಮೇಡಮ್. ಚೆನ್ನಾಗೈತಲ್ಲ ಮೇಡಮ್? ಹುಡುಗ ಒಂದ್ ಹುಡುಗಿ ಒಂದ್ ಹುಡುಗ. ಒಂದ್ ಹುಡುಗಿ. ಏಪ್ರಿಲ್ 25th ಆದಂಗ ಐತೆ. ಅವ್ರ ಬಲ್ಲಿ 26th. ಅಲ್ಲಿ 25th, ನಮ್ಮಲ್ಲಿ 26 ಟೈಮ್ ನೋಡ್ರ. ಅಲ್ಲಿ 9:26 ಆಗ್ಯದ್ರಿ ರಾತ್ರಿ. ಮತ್ ನಂಬಲ್ಲಿ ಪೂರಾ 2 ಸುಮಾರು ಬರ್ತದ. ಹುಡುಗ ಅಂತ ಅವಾಗೇ ಹೇಳಿದ್ರಲ್ಲ? ಹೌದ್ರಿ, ನಾವ್ ಹೋದಾಗ ಗೊತ್ತಿತ್ತು. ಅದ್ರ ಇನ್ನೊಂದ್ ಟೈಮ್ May 12th ಕೊಟ್ಟಿದ್ರಿ. ಅದೇ ಒಂದ್ ಅಂಜಿಕೆ ನೋಡ್ರಿ ಮೇಡಮ್. ಸರಿ, ಎಲ್ಲಾಕಿ ಹೋದ್ಲು ಪಾಪ. ಗಂಗವ್ರು ಹೋದ್ರು, ಚಲೋ ಆಯ್ತು ಕರೆಕ್ಟ್ ಟೈಮಿಗೆ. ದಿವ್ಸಗಳು ಆಗ್ಯಾವ್ರಿ. ಇನ್ನೊಂದ್ ವಾರದ ಚಲೋ ಆಗ್ತಿತ್ತು. ಅದ್ರ ಪರವಾಗಿಲ್ಲ. ಎಷ್ಟು ವೇಟ್ ಅದ? 2.5 kg ಅದಂತ್ರಿ. ಅದೇ ಹೌದು, ಪರವಾಗಿಲ್ಲ. ಹಂಗೇನ ಯಾಕಂದ್ರ ಅದೇ ಇನ್ನೊಂದು 2 weeks ಮೊದ್ಲೇ ಹುಟ್ಟಿದಲ್ಲ, ಅದಕ್ಕೆ ಒಂದ್ ಸ್ವಲ್ಪ ವೇಟ್ ಇರ್ತದ. ಬಟ್ ಓಕೆ, ಅದು ನಾರ್ಮಲಿ ನಾರ್ಮಲ್ ನಡೀತದ್ರಿ. ಹಂಗೇನ ಹೆಲ್ತಿ ಅದಾನ್ರಿ. ಮಂಡೇ ಅಲ್ಲ, ನಮ್ದೆಲ್ಲ ಮಂಡೇ ಅಲ್ಲ, ಸಂಡೇ ಸುಟ್ಟಿ ಅಲ್ಲ. ನಾಳೆ ಸೂಟಿ ಮಾಡೇನ್ರಿ. ಏನ್ ಮಾಡೋಣ? ಮಾಡ್ರಿ ಮೇಡಮ್, ಮಂಡೇನೆ ಮಾಡ್ರಿ. ನಿಮಗೂ ಒಂದ್ ಓಕೆ, ಥ್ಯಾಂಕ್ ಯು. ನಾಳೆ ಮತ್ತೆ ಮಂಡೇ ಮತ್ತೆ ಭೇಟಿ ಆಗೋಣ. ಇಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿಬಡಿ.